ಪಬ್ಲಿಕ್ ನೆಕ್ಸ್ಟ್ ನ ವಾರ್ಡ್ ಸಮೀಕ್ಷೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ನಲ್ಲಿದ್ದೇವೆ. ಮಳೆ ಬಂತು ಅಂದ್ರೆ ಒಂದು ಮಂಡಿ ಊತ ನೀರು ನಿಂತ್ಕೋತಿದೆ. ಬೆಳಿಗ್ಗೆ ಆಯ್ತು ಅಂದ್ರೆ ಬರೀ ವಾಸನೆ ಕುಡ್ಕೊಂಡು ಮಕ್ಕಳು ಮರಿಗೆ ಹುಷಾರಿಲ್ಲದ್ರೆ ಆಯ್ತದೆ ಸರ್. ಚಿಕ್ಕ ಮಕ್ಳುಗಳಿಗೆ ನಮಗೆ ಇಟ್ಕೊಂಡು ಹೋಗಕ್ಕೆ ಇದಾಗೋಗಿದೆ, ಆ ಥರ ಆಗೋಗಿದೆ. ಸ್ಯಾನಿಟರಿ ನೀರನ್ನ ಮೋರಿಗೆ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಾವ್ಯಾರು ಮನುಷ್ಯರಲ್ವಾ? ಇಲ್ಲಿ ಬಂದು ಅಲ್ಲಿ ನೀರೆಲ್ಲ ದೊಗ್ಗಾಗಿರುತ್ತೆ, ಎಲ್ಲ ಬಂದು ಕೊಚ್ಕೊಂಡಿರ್ ಬರುತ್ತೆ. ನಾವೇನ್ ಮಾಡೋಣ? ಕಸ ಗುಡ್ಸೋರು ರೋಡವ್ರು ಬರಲ್ಲ ಸರ್. ನೋಡಿ ಸರ್, ರೋಡ್ ಹೆಂಗಿದೆ ಕಸಗಳು. ಓಟ್ ಕೇಳಕ್ ಬರ್ತಾರೆ, ಸುಮ್ಮನೆ ವೇಸ್ಟ್ ಓಟ್ ಹಾಕ್ತೀವಿ ಅಷ್ಟೇ. ವಾರ್ಡ್ ನಂಬರ್ 13 ಇವತ್ತು ಏನೇನು ಸಮಸ್ಯೆಗಳಿದೆ, ಜನರಿಗೆ ಬೆಂಗಳೂರು ಕಟ್ಟಂತ ಕೆಂಪೇಗೌಡರ ಎಸ್ಟೇಟ್ ಅಂತ ವಾರ್ಡ್ ನಲ್ಲಿ ಸಮಸ್ಯೆಗಳೇ ಇಲ್ವಾ, ಆ ಕುರಿತು ಜನ ಹೇಳ್ತಾರೆ, ಬನ್ನಿ ಕೇಳೋಣ. ಬೆಂಗಳೂರು ನಿರ್ಮಿಸಿದ ಮಹಾಪುರುಷ ನಾಡಪ್ರಭು ಕೆಂಪೇಗೌಡ ಅವರ ಹೆಸರನ್ನೇ ಹೊತ್ತಿರುವ ಈ ವಾರ್ಡ್ನಲ್ಲಿ ಇವತ್ತು ಸಮಸ್ಯೆಗಳ ಆಗರವೇ ಸೃಷ್ಟಿಯಾಗಿದೆ. ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದ ನಿವಾಸಿಗಳಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಬೇಸತ್ತ ಇಲ್ಲಿನ ಜನ ಈ ಬಾರಿ ನಾವು ವೋಟ್ ಹಾಕಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಅಲ್ಲಿ ಆಗಿರುವ ಅವಾಂತರಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ವಾರ್ಡ್ನ ಹೆಸರು ನಾಡಪ್ರಭು ಕೆಂಪೇಗೌಡ ನಗರ. ಹೆಸರೇನೋ ಅದ್ಧೂರಿ ಆಗಿದೆ, ಆದರೆ ಇಲ್ಲಿನ ವಾಸ್ತವ ಸ್ಥಿತಿ ಮಾತ್ರ ಅತ್ಯಂತ ಭೀಕರವಾಗಿದೆ. ಕಳೆದ 20 ವರ್ಷಗಳ ಹಿಂದೆ ನಿರ್ಮಾಣವಾದ ಚರಂಡಿಗಳು ಇವತ್ತು ಹೂಳು ತುಂಬಿ ಹೋಗಿವೆ. ಸ್ವಲ್ಪ ಮಳೆ ಬಂದ್ರೆ ಸಾಕು, ರಸ್ತೆಗಳು ಕೆರೆಯಂತೆ ಆಗಿ ಬಿಡುತ್ತವೆ. ಸ್ಯಾನಿಟರಿ ನೀರು ಸರಾಗವಾಗಿ ಹರಿಯದೆ ಜನರ ಮನೆ ಬಾಗಿಲಿಗೆ ಬಂದು ಅಪ್ಪಳಿಸುತ್ತೆ. ಬೆಳಿಗ್ಗೆ ಆಯ್ತು ಅಂದ್ರೆ ಬರೀ ವಾಸನೆ ಕುಡ್ಕೊಂಡು ಮಕ್ಕಳು ಮರಿಗೆ ಹುಷಾರಿಲ್ಲದ್ರೆ ಆಯ್ತದೆ ಸರ್. 2-3 ವರ್ಷದಿಂದ ಇದೇ ಕತೆ ಸರ್. ಕಂಪ್ಲೇಂಟ್ ಮಾಡಿದ್ರು ಬರ್ತಾರೆ, ನೋಡ್ತಾರೆ, ಆಯ್ತು ಮಾಡ್ತೀವಿ ಅಂತಾರೆ ಸರ್. ಯಾರು ಬರಲ್ಲ ಸರ್. ಕಾರ್ಪೊರೇಟರ್ ಬಂದು ಎಲ್ಲ ನೋಡ್ಕೊಂಡು ಹೋಗು, ಏನು ಮಾಡಿಲ್ಲ ಸರ್. ಇವ್ರು ಸರ್ ಸತೀಶ್ ಅವರು. ನಾವು 6 ವರ್ಷ ಆಯ್ತು ಸರ್ ಇಲ್ಲಿ. 6 ವರ್ಷದಿಂದ ಇದೇ ಕಥೆನೇ. ಮಳೆ ಬಂತು ಅಂದ್ರೆ ಒಂದು ಮಂಡಿ ಊತ ನೀರು ನಿಂತ್ಕೋತಿದೆ. ಅದರಿಂದ ನಮ್ಗೆ ಪ್ರಾಬ್ಲಮ್. ಚಿಕ್ಕ ಮಕ್ಳುಗಳಿಗೆ ನಮ್ಗೆ ಇಟ್ಕೊಂಡು ಹೋಗಕ್ಕೆ ಇದಾಗೋಗಿದೆ, ಆ ಥರ ಆಗೋಗಿದೆ ಸರ್. ಮಳೆ ಹೂಯಿದ್ರೆ ನೀರು ಜಾಸ್ತಿ, ಓಟ್ ಕೇಳಕ್ ಬರ್ತಾರೆ, ಸುಮ್ಮನೆ ವೇಸ್ಟ್ ಓಟ್ ಹಾಕ್ತೀವಿ ಅಷ್ಟೇ. ಕೆರೆ ಆಗೋಗುತ್ತೆ ಈ ಜಾಗ ಎಲ್ಲ, ರೋಡ್ ಎಲ್ಲ ತುಂಬೋಗುತ್ತೆ ಮಳೆ ಹುಯ್ದಾಗ. ಯಾರಿಗೆ ಅಂತ ಹೇಳೋದು? ಇದು 15 ವರ್ಷದಿಂದ 20 ವರ್ಷದಿಂದ ಅದೇ. ಈ ರೋಡ್ ಅಂತೂ ಟಾರ್ ರೋಡ್ ಆಗೋದೇ ಇಲ್ಲ. ಅದೇನಾಗೋದೋ ಗೊತ್ತಿಲ್ಲ. ನೋಡಿ ಸರ್, ಮಳೆ ಬಂದರೆ ಸಾಕು, ನಮಗೆ ನಿದ್ರೆನೇ ಬರಲ್ಲ. ಚರಂಡಿ ನೀರೆಲ್ಲ ಮನೆ ಒಳಗೆ ಬರುತ್ತೆ. ಪಾತ್ರೆ ಪಗಡೆಗಳು ಸ್ಯಾನಿಟರಿ ನೀರಲ್ಲಿ ತೇಲಾಡುತ್ತೆ. 100 ಸಾರಿ ದೂರು ಕೊಟ್ಟಿದ್ದೇವೆ, ಆದರೂ ಇಲ್ಲಿನ ಜನರ ಸಂಕಷ್ಟ ಅಷ್ಟಕ್ಕೆ ನಿಂತಿಲ್ಲ. ಬಡಾವಣೆಯ ಪ್ರವೇಶ ದ್ವಾರದಲ್ಲೇ ಕಸದ ರಾಶಿ ಸ್ವಾಗತ ಕೋರುತ್ತೆ. ರಸ್ತೆ ತುಂಬ ಗುಂಡಿಗಳು ಬಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಜನ ಸಮಸ್ಯೆ ಹೇಳಿಕೊಂಡು ಮುಖಂಡರ ಹತ್ರ ಹೋದ್ರೆ ಇದು ನಮ್ಮ ವಾರ್ಡ್ ವ್ಯಾಪ್ತಿಗೆ ಬರಲ್ಲ ಎನ್ನುವ ಹಾರಿಕೆ ಉತ್ತರ ಸಿಗ್ತಾ ಇದೆಯಂತೆ. ಅತಂತ್ರ ಸ್ಥಿತಿಯಲ್ಲಿ ಇರುವ ಜನರಿಗೆ ಈಗ ಯಾರನ್ನ ಕೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸ್ಯಾನಿಟರಿ ನೀರನ್ನ ಮೋರಿಗೆ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಾವ್ಯಾರು ಮನುಷ್ಯರಲ್ವಾ? ಸರ್ಕಾರಕ್ಕೆ ಕಣ್ಣಿಲ್ವಾ? ಜನಪ್ರತಿನಿಧಿಗಳಿಗೆ ಕಣ್ಣಿಲ್ವಾ? ಇಲ್ಲಿ ಮಕ್ಕಳು ಮರಿ ಎಲ್ಲ ವಾಸಿಸುವಂತವ್ರು ಇವಾಗ ಸ್ಯಾನಿಟರಿ ವಾಸನೆ ಕುಡ್ಕೊಂಡು, ಇವತ್ತು ಮಳೆ ಇಲ್ಲ ಆದ್ರೂ ಕೂಡ ಮೋರಿ ಫುಲ್ ತುಂಬಾ ಗರಿತಾ ಇದೆ ಸ್ಯಾನಿಟರಿ ನೀರು. ಮಳೆ ಬಂದ್ರೆ ಇಡೀ ರೋಡು, ಇಡೀ ಏರಿಯಾ ನೋಡಿ, ಎಲ್ಲ ಇಲ್ಲೆಲ್ಲ ನೋಡಿ ಪ್ರತಿಯೊಂದು ಬರೀ ಸ್ಯಾನಿಟರಿ ನೀರು ತುಂಬಿಕೊಳ್ಳುತ್ತೆ. ಮಲಬದ್ಧತೆ ಫುಲ್ ತುಂಬಿಕೊಂಡಿರುತ್ತೆ. ಮನೆಯವ್ರ ವಾಸ ಹೆಂಗೆ ಮಾಡಬೇಕು, ಇದನ್ನೆಲ್ಲ ಗಮನಿಸಬೇಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಜನಪ್ರತಿನಿಧಿಗಳು ಬಂದು ಇದನ್ನು ಗಮನ ಹರಿಸಬೇಕಾಗು. ಆಗ AEE ಆಗ್ಬೋದು, AE ಆಗ್ಬೋದು, ಇಂಜಿನಿಯರ್ಗಳು, BBMP ಯಾರೂ ಕೂಡ ಇಲ್ಲಿ ಒಬ್ಬರು ಕೂಡ ನಮ್ಮ ಮಾತುಗಳನ್ನು ಕೇಳ್ತಲ್ಲ. ಜನಪ್ರತಿನಿಧಿಗಳು ಯಾರೂ ಇಲ್ಲಿ ವಿಚಾರಿಸ್ತಾ ಇಲ್ಲ. ಬಂದು ಅವ್ರವ್ರದೇ ಸರ್ಕಾರದ್ದು ಅವ್ರವ್ರದೇ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಯಾನಿಟರಿ ಹೋಗೋಕ್ಕೆ ಸಪ್ರೇಟ್ ಲೈನ್ ಇರುತ್ತೆ, ಆದರೆ ಮೋರಿ ಒಳಗಡೆ ಕನೆಕ್ಟ್ ಮಾಡಿದ್ದಾರೆ ಅಂತ ಆದರೆ ಇಂದ ಬೆಂಗಳೂರಲ್ಲಿ ಎಂಥ ವ್ಯವಸ್ಥೆ ಆಗಿದೆ ಅಂತ ನೀವು ನೋಡಿ. ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡ ವಾರ್ಡಲ್ಲಿ ಸ್ಯಾನಿಟರಿ ಲೈನ್ ಮೋರಿಲಿ ಹೋಗ್ತಾ ಇದೆ ಅಂದರೆ ಸ್ಯಾನಿಟರಿ ಒಳಗಡೆ ಹೋಗ್ದಲೆ ಇನ್ನು ಯಾವ ಥರ ನಾವು ಮುಂದಿನ ದಿನಗಳಲ್ಲಿ ಜೀವನ ಮಾಡಬೇಕು ಈ ವಾಸ್ತೆ ಕುಡ್ಕೊಂಡು? ಮತ ಕೇಳೋಕೆ ಮಾತ್ರ ಸಾಲಾಗಿ ಬರ್ತಾರೆ. ಕೆಲಸ ಮಾಡಿ ಅಂದರೆ ಇದು ನಮ್ಮ ವಾರ್ಡ್ ಅಲ್ಲ ಅಂತಾರೆ. 20 ವರ್ಷದಿಂದ ಈ ಚರಂಡಿಯನ್ನ ಕ್ಲೀನ್ ಮಾಡೇ ಇಲ್ವಂತೆ. ಇಲ್ಲಿ ಮೋರಿ ಯಾವುದು, ರೋಡ್ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನೇರವಾಗಿ ನೀವೇ ನೋಡ್ತಾ ಇದ್ದೀರಾ, ಮಳೆ ಬಂದರೆ ಪೂರ ತುಂಬಿಡುತ್ತೆ. ನೀರು ತುಂಬಿದ ನೀರೆಲ್ಲ ರೋಡಲ್ಲಿ ಹೋಗುತ್ತೆ, ಮನೆಗೆ ಹೋಗುತ್ತೆ. ನೋಡಿ ಇಲ್ಲಿ ಅವ್ರ ಮನೆ ಕೂಡ 1 ಇಂಚ್ 2 ಅಡಿ ಹತ್ತತ್ರ ನೀರು ತುಂಬ್ಕೊಂಡಿರ್ತದೆ. ಮೋರಿಯಿಂದ ಸುಮಾರು 2 ಅಡಿ ನೀರು ಮೇಲೆ ಏರ್ ಬರ್ತಾ ಇರ್ತದೆ ಮಳೆ ಹೆವಿ ಆದಾಗ. ಅಭಿವೃದ್ಧಿ ಇದರಲ್ಲಿ ಸುಮಾರು ಹಿಂದೆ ನಾವು ಹನುಮಂತೇಗೌಡರು ಮಾಡಿದ್ದು ಕಾಲುವೆ. ಇದು ಸುಮಾರು 20 ವರ್ಷದಿಂದ ಕಾರ್ಪೊರೇಟರ್ ಆಗಿದ್ದಾಗ ಅವ್ರು ಮಾಡಿದ್ದು. ಅದಾದ್ಮೇಲೆ ಯಾರು ಕೂಡ ಅಭಿವೃದ್ಧಿ ಮಾಡಿಲ್ಲ ಇದರಲ್ಲಿ. ಅವ್ರವ್ರ ಮನೆ ಲೀಡರ್ಗಳು ಅವ್ರವ್ರ ಮನೆ ರೋಡ್ಗಳಲ್ಲಿ ಅಭಿವೃದ್ಧಿಗಳು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ ನೇರವಾಗಿ ನೋಡ್ತಾ ಇದ್ದೀರಾ, ಇದು ಕೆಂಪಗೌಡರ ವಾರ್ಡು. ಇದರಲ್ಲೇ ಈ ತರ ಇದೆ. ಫುಲ್ ಮಳೆ ಬಂದ್ರೆ ಮಳೆ ಒಳಗ್ ತುಂಬ್ಕೊಳ್ಳುತ್ತೆ. ಸಂಪೆಲ್ಲ ತುಂಬ್ಕೊಂಡು ನೀರೆಲ್ಲ ಎತ್ತಿಸಿದೀವಿ. ಇಲ್ಲಿ ಬಂದು ಅಲ್ಲಿ ನೀರೆಲ್ಲ ದೊಗ್ಗಾಗಿರುತ್ತೆ, ಎಲ್ಲ ಬಂದು ಕೊಚ್ಕೊಂಡಿರ್ ಬರುತ್ತೆ. ನಾವೇನ್ ಮಾಡೋಣ? ಎಲ್ಲೂ ಹೋಗಲ್ಲ ನೀರು.
ಫುಲ್ ಅಲ್ಲಿಂದ ಡೌನ್ ನೀರು ಬರುತ್ತೆ, ಎಲ್ಲ ಇಲ್ಲಿ ಮೋರಿ ತುಂಬಿಕೊಳ್ಳುತ್ತೆ. ಮೋರಿ ಕ್ಲೀನ್ ಅರ್ಧ ಮಾಡ್ತಾರೆ, ಹೋಯ್ತಾರೆ ಬಂದು. ಅವ್ರು ಕಾಂಗ್ರೆಸ್ನವರು JDSನವರು ಅನ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡವ? ನಾವ್ ಯಾರ ಸರಿ, ನಮ್ಗೆ ಅದ್ ಬೇಡ. ನಮ್ಗೆ ರೋಡ್ ಕ್ಲೀನ್ ಆಗೋದ್ ಬೇಕು. ತಾರ್ ಹಾಕಕ್ ಒಂದ್ 5 ವರ್ಷ ಇದ್ವಿ, ಆಮೇಲೆ ಹೆಂಗೋ ತಾರ್ ಹಾಕಿದ್ರು, ಹೆಂಗೋ ನೆಮ್ಮದಿ ಆಯ್ತು. ಮೋರಿ ನೀರು ತುಂಬಿಕೊಂಡು ಅಲ್ಲೆಲ್ಲ ಫುಲ್ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಅಲ್ಲಿಂದ ಬಂದ್ಬಿಡುತ್ತೆ ಫುಲ್ ನೀರು. ನಾವೇ ಹೋಗಿ ಎತ್ತಾಕ್ಬಿಟ್ಟ ಮೇಲೆ ಅಧ್ಯಕ್ಷರು ಫೋನ್ ಮಾಡಿ ನಾವು ಹೇಳೋದು, ಅವ್ರು ಬಂದು ನೋಡ್ಬಿಟ್ಟು ಇಮಿಡಿಯೇಟ್ ಮಾಡಿಸಿದ್ರು. ಇಮಿಡಿಯೇಟ್ ಮಾಡಿಸಿದಾಗ ಎಲ್ಲ ಇಲ್ಲೇ ಮಣ್ಗಳೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. BPMP ಎಷ್ಟು ಸಲ ನಾವು ಕರೆದ್ರು ಬರಲಿಲ್ಲ. ಇಲ್ಲಿ ಅಕ್ಕಪಕ್ಕದವ್ರು ನಮ್ಮ ಮೇಲೆ ಜಗಳಕ್ಕೆ ಬಂದರು. ನೀನು ತಾನೇ ಎತ್ತಿಸಿದ್ದು, ನೀನೇ ತುಂಬಿಸು ಅಂದ್ಬಿಟ್ಟು ಇಲ್ಲಿರೋ ನಮ್ಮ ರೋಡಾಗಿರೋಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದರು. ಹಿಂಗೆಲ್ಲ ಮಾಡ್ತಿರಲ್ಲ, ನಮ್ಮ ಗಾಡಿಗಳು ನಿಲ್ಸೋಕ್ಕಾಗಲ್ಲ, ನಮ್ಮ ಗಾಡಿಗಳು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇಲ್ಲಿ ನಮ್ಗೆ ಯಾವ ಫೆಸಿಲಿಟೀಸು ಇಲ್ಲ ಸರ್. ಕೆಂಪೇಗೌಡ ನಗರದಲ್ಲಿ ನೀರಿಂದು ಪ್ರಾಬ್ಲಮ್ ಆಗೈತೆ. ನಮ್ಗೆ ಮೋರಿಗಳು ಇಲ್ಲ ಸರ್. ಅವ್ರವ್ರ ಮನೆ ಹತ್ರ ಅವ್ರವ್ರೇ ಮೋರಿಗಳು ಮಾಡ್ಕೊಂಡಿರೋದು ಸರ್. ಕಂದಾಯ ಕಟ್ತೀವಿ ಎಲ್ಲ ಇನ್ ಟೈಮಾಗ ನಾವೆಲ್ಲ ಕಟ್ಟಿದೀವಿ ಸರ್. ಕಸದ ಗಾಡಿಯವನು ಅಷ್ಟೇ ಸರ್, ಬಂದ್ರೆ ಅಲ್ಲಿಗೆ ಬರ್ತಾ ಇದ್ದ, ಮುಂದಕ್ಕೆ ಬರ್ತಾ ಇರಲಿಲ್ಲ. ನಾನು ಯಾವಾಗ ಹೋಗಿ ಎಲ್ಲರ ಹತ್ರ ದೊಡ್ಡವ್ರ ಹತ್ರ ಮಾತಾಡಿದ್ಮೇಲೆ ಇಲ್ಲಿಗೆ ಬರೋಕ್ಕೆ ಶುರು ಆದ ಅವನು. ಕಸ ಗುಡ್ಸೋರು ರೋಡವ್ರು ಬರಲ್ಲ ಸರ್. ನೋಡಿ ಸರ್ ರೋಡಲ್ಲಿ ಹೆಂಗಿದೆ ಕಸಗಳು. ರಸ್ತೆ ತುಂಬ ಗುಂಡಿ ಬಿದ್ದಿದೆ. ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ನಮ್ಮ ನೋವು ಹೇಳ್ಕೊತಾ ಇದ್ದೀವಿ. ಈ ಬಾರಿ ಯಾರಾದರೂ ಈ ಕಡೆ ಓಟ್ ಕೇಳೋಕೆ ಬರಬೇಡಿ, ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತಿದ್ದಾರೆ. ಫುಲ್ ತುಂಬ್ಕೊಂಬಿಡ್ತೇವೆ ಸರ್. ಮಳೆ ಬಂದ್ರೆ ಸರ್ ಮನೇಲಿ ಇರಕ್ಕಾಗಲ್ಲ ಸರ್. ನಾವು 20 ವರ್ಷದಿಂದ ಇದ್ದೀರಿ ಸರ್. ನಾವಿಲ್ಲಿ 20 ವರ್ಷದಿಂದ ಇದೆ ಸರ್. ಏನ್ ಸರ್? ಓಟ್ 1 ವರ್ಷ ತಪ್ಸಲ್ಲ ಸರ್ ನಮ್ದು. ನೋಡಿ ಸರ್, ಓಟ್ ಮಾತ್ರ ನಾವು ಈ ಸತಿ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿ ಸರ್. ಏನ್ ಸರ್ ಈ ಸರ್ ತಿರ್ಗಾ ಮೋರಿ ಸರ್ ತುಂಬ್ಕೊಂಡ್ರೆ ದೊಡ್ಡ ಮೋರಿ ಫುಲ್ ವಾಪಸ್ ಬರ್ತೈತೆ ಸರ್. ಬನ್ನಿ ಸರ್, ಅಲ್ಲಿ ಮನೆ ಹತ್ರ ಬರೀ ತೋರಿಸ್ತೀನಿ ಸರ್. ಕಾಂಪೌಂಡ್ ಎಷ್ಟೈತೆ ನಮ್ದು, ಬಾಗಿಲು ತುಂಬೋದ್ರೆ ನೀರು ಎತ್ತುಯೋದೇ ಆಗೈತೆ ಸರ್. ನಾವು ಮಳೆ ಬಂದ್ರೆ ನೀರು ಎತ್ತುಯ್ತೀರಿ ಸರ್. ನಾವು ಅಲ್ಲೇ ಪಕ್ಕದಲ್ಲೇ ಇರೋದು, ಮನೆ ತುಂಬಾ ನೀರು ತುಂಬ್ಕೊತದೆ, ವಾಟರ್ಕೆಲ್ಲ ಬರ್ತದೆ. ನಾವ್ ಯಾವ ತರ ಜೀವನ ಮಾಡೋದು? ಒಂದ್ ಸಣ್ಣ ಮಕ್ಳು ಹಾಕೋದು, ಈ ತರ ಮಕ್ಳು ಹಾಕೋದು ಹೆಂಗ ನಾವು ಜೀವನ ಮಾಡಕ್ಕೈತಿ ಹೇಳ್ರಿ? ಗಲೀಜು ನೀರು ಮನೆಗೆ ನುಗ್ಗಿ ರೋಗ ರುಜಿನಗಳ ಭೀತಿ ಆವರಿಸಿದೆ. ಇಷ್ಟೆಲ್ಲ ಅವಾಂತರ ನಡೀತಾ ಇದ್ರೂ BBMP ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ಕೆಂಪೇಗೌಡರ ಹೆಸರಿನ ವಾರ್ಡ್ನಲ್ಲಿ ಜನ ನರಕ ಅನುಭವಿಸ್ತಾ ಇರೋದು ನಿಜಕ್ಕೂ ದುರಂತ. ಕಸದ ಸಮಸ್ಯೆ ಅಂತ ಬಂದ್ರೆ ಜನ ಕೂಡ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಬೆಂಗಳೂರಿನ ಕಸದ ಸಮಸ್ಯೆ ಮಾತಾಡೋದಾದ್ರೆ ಎಲ್ಲರೂ ಮಾತಾಡ್ತೇವೆ, ಸರ್ಕಾರದ ಜವಾಬ್ದಾರಿ ಅದು, ಬೇಜವಾಬ್ದಾರಿ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಅಂತ ನಾವು ಹೇಳ್ತೇವೆ. ಅದು ಎರಡನೇ ಭಾಗ. ಮೊದಲನೇ ಭಾಗ ನಾಗರಿಕರು ನಾವು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಇವತ್ತೇನು ನೋಡ್ತಾ ಇದ್ದೇವೆ, ನೀವು ನಮ್ಮ ಕೆಂಪೇಗೌಡ ನಗರಕ್ಕೆ ಪ್ರವೇಶ ಮಾಡುವ 3 ರಸ್ತೆಗಳಿದ್ದಾವೆ. ನೀವು ಆ 3 ರಸ್ತೆಗಳಿಗೂ ಹೋಗಿ ನೋಡಿ, ಪ್ರವೇಶ ದ್ವಾರಗಳೇ ಕಸದಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅಲ್ಲಿ ಸರ್ಕಾರದ ಬೇಜವಾಬ್ದಾರಿ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಂದರೆ, ಅಲ್ಲಿ ಕಸ ಆಗ್ತಾ ಇರೋದು ಯಾರು? ನಾವೇ ಜನಗಳೇ. ಮನೆ ಬಾಗಿಲಿಗೆ ಕಸದ ಗಾಡಿಗಳು ಒಂದಿನ ಬರದೇ ಇರ್ಬೋದು, ಅರ್ಧ ಗಂಟೆ ಲೇಟಾಗಿ ಬರ್ಬೋದು. ಆದರೆ ಅದನ್ನೇ ಕಾರಣ ಮಾಡಿಕೊಂಡು, ನೆಪ ಮಾಡಿಕೊಂಡು ಬೀದಿ ಕಸವನ್ನು, ಮನೆ ಕಸವನ್ನು ಬೀದಿಗೆ ಎಸೆಯೋದಿದೆಯಲ್ಲ, ಇದು ಅನಾಗರಿಕತೆಯ ಲಕ್ಷಣ. ಮೊದಲು ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಇದನ್ನು ನಮ್ಮಲ್ಲೇ ಜಾಗೃತಿ ಮೂಡಿಸ್ಕೋಬೇಕು. ಇಲ್ಲಿ ಕಸ ತುಂಬುತ್ತಾ ಇರ್ತಾರೆ ಡೈಲಿ. ನಾವು ಎಷ್ಟು ಸತಿ ಗ್ರೂಪ್ಗಳಲ್ಲಿ ನಾವು ಸಾರ್ವಜನಿಕವಾಗಿ ಅದನ್ನು ತಲುಪಿಸೋ ಮಟ್ಟಿಗೆ ನೋಡ್ತಿದ್ರು ಕೂಡ ನೋಡ್ತಾರೆ. ಅದನ್ನು ಎಚ್ಚೆತ್ಕೊಂಡು ಯಾವ ರೀತಿ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಮ್ಮ ಜನಪ್ರತಿನಿಧಿಗಳು, ಸಾಮಾನ್ಯ ಜನರಲ್ಲಿ ಬರಬೇಕು. ಇಲ್ಲಿ ನೋಡಿ, ಇವತ್ತು ಇಷ್ಟು ಕಸ ತೆಗೆದುಬಿಟ್ಟು ರಂಗೋಲಿ ಹಾಕಿ ಪೌರ ಕಾರ್ಮಿಕರು ಕ್ಲೀನ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಎಲ್ಲದನ್ನು ಒಂದು ಗೌರ್ಮೆಂಟ್ನ ಇಲ್ಲ ಅಂದರೆ ಕೆಲಸದವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಪಬ್ಲಿಕಲ್ಲಿ ನಾವು ಇದು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕನ್ನೋದು ಒಂದು ವಿನಂತಿ ಮಾಡೋ ಮೂಲಕ ಇದನ್ನು ಹೇಳ್ತೀವಿ. ಏನಂದರೆ, ಕಸ ತಗೊಬರ್ತೀರಾ, ಇಲ್ಲಿ ಗಾಡಿಯಲ್ಲಿ ನೋಡ್ತಾ ಇರ್ತೀವಿ, ನಾವು ಕಾಲಲ್ಲಿ ತಳ್ಬಿಟ್ಟು ಹೋಗ್ತಾ ಇರ್ತೀರ. ಅದೇ ಕಸದ ಗಾಡಿ ಬೆಳಗ್ಗೆ ಕರೆಕ್ಟಾಗಿ 7 ಗಂಟೆ 8 ಗಂಟೆವರೆಗೂ ಜೋರಾಗಿ ಸ್ಪೀಕರ್ ಹಾಕೊಂಡು ಬರ್ತಾರೆ. ಆ ಕಸದ ಗಾಡಿ ಕಸ ಕೊಡ್ದಂಗೆ ತಂದ್ಬಿಟ್ಟು ಇಲ್ಲಿ ಹಾಕ್ತಾರೆ. ಅಂದರೆ ನಮ್ಮ ಜನಗಳಲ್ಲಿ ಸ್ವಲ್ಪ ಬದಲಾವಣೆ ಬರಲೇಬೇಕು ಅಂತ ಈ ಮುಖಾಂತರ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಕೆಂಪೇಗೌಡ ನಗರದ ಜನತೆ ಈಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವರ ಅಳಲನ್ನ ಕೇಳಿಸಿಕೊಳ್ತಾರಾ ಅಥವಾ ಮುಂದಿನ ಚುನಾವಣೆಯಲ್ಲಿ ಜನರೇ ಇವರಿಗೆ ತಕ್ಕ ಪಾಠ ಕಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.